ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ಷಷ್ಠಿ ತಿಥಿ, ಭರಣಿ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಬುದ್ಧಿ ಹೇಳಿದ್ರೆ ಬುದ್ಧಿ ಕಳೆದುಕೊಂಡ ಶಿಕ್ಷಕ, ಶಿಕ್ಷಕನಿಂದ ಚಾಕು ದಾಳಿ, ಅಸಭ್ಯತೆ ಪ್ರಶ್ನಿಸಿದ ಗೋಪಾಲ್ಗೆ ಗಂಭೀರ ಗಾಯ, ರಾತ್ರಿ ಪಹರೆಯ ಪೊಲೀಸರ ಮೇಲೆಯೇ ದಾಳಿ ಮಾಡಿದ ಕುಡುಕ, ಹಾಸನದಲ್ಲಿ ಕರ್ತವ್ಯ ನಿರತ ಪೊಲೀಸರಿಗೂ ರಕ್ಷಣೆ ಇಲ್ಲವೇ, ಸಾರ್ವಜನಿಕರಲ್ಲಿ ಆತಂಕ, ಆನೇಕಲ್ನಲ್ಲಿ ಅಮಾನವೀಯ ವರ್ತನೆ, ಜಸ್ಟ್ ಕಾರಿಗೆ ಟಚ್ ಆಗಿದ್ದಕ್ಕೆ ರೋಗಿ ಇದ್ದ ಆಂಬ್ಯುಲೆನ್ಸ್ಗೆ ತಡೆ, ಪುಂಡರನ್ನು ಹಾಗೆಯೇ ಬಿಟ್ಟ ಪೊಲೀಸ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಅನಧಿಕೃತ ಫ್ಲೆಕ್ಸ್ಗಳ ಹಾವಳಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅವುಗಳನ್ನು ತಕ್ಷಣ ತೆರವುಗೊಳಿಸುವಂತೆ ಸಂಸದ ಪ್ರತಾಪ್ ಸಿಂಹ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಪಡೆಯದೆ ಅಳವಡಿಸಲಾಗಿರುವ ಫ್ಲೆಕ್ಸ್ಗಳು ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು ನಗರ ಸೌಂದರ್ಯಕ್ಕೂ ಧಕ್ಕೆ ತರುತ್ತಿವೆ ಎಂದು ಅವರು ತಿಳಿಸಿದ್ದಾರೆ. ಹೈಕೋರ್ಟ್ ಆದೇಶಗಳಿದ್ದರೂ ನಿಯಮ ಉಲ್ಲಂಘನೆ ಮುಂದುವರಿದಿರುವುದು ವಿಷಾದನೀಯ ಎಂದಿದ್ದಾರೆ. ನಿಯಮಬಾಹಿರ ಫ್ಲೆಕ್ಸ್ ಅಳವಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಅಧಿಕಾರಿಗಳು ನಿರಂತರ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕರು ಕೂಡ ನಿಯಮಗಳನ್ನು ಪಾಲಿಸಿ ನಗರ ಸ್ವಚ್ಛತೆ ಮತ್ತು ಶಿಸ್ತಿಗೆ ಸಹಕರಿಸಬೇಕು ಎಂದು ಅವರು ಕೋರಿದ್ದಾರೆ. ಮೈಸೂರಿಗೆ ಕಾಲೇಜ್ ಕೂಡಲ ಇಲ್ಲೇನು ಬೆಂಗಳೂರಿಗೆ ಬಂದಿದ್ದೀವ ಅಥವಾ ಇನ್ಯಾವುದೋ ಬೇರೆ ಊರಿಗೆ ಹೋಗಿದ್ದೀವ, ಈ ಊರೂ ಕೂಡ ಇದೆ ತಿಪ್ಪೆ ಥರ ಕಾಣಿಸ್ತಾ ಇದೆಯಲ್ಲ, ಊರು ತುಂಬ ಫ್ಲೆಕ್ಸ್ಗಳು ಕಾಣಿಸ್ತಾ ಇದೀವಲ್ಲ, ಸರ್ಕಲ್ಗಳಲ್ಲೆಲ್ಲ ಹುಟ್ಟಿ ಬಾ ಅಂತೇಳಿ ಅವು ನಮಗೆ ಹೋರ್ಡಿಂಗ್ಸ್ಗಳು ಕಾಣುತ್ತಿದ್ದಾವೆ. ಎಲ್ಲ ರಾಜಕಾರಣಿಗಳು ಎಲ್ಲರ ಆದಿಯಾಗಿ ಕೂಡ ನನ್ನ ಆದಿಯಾಗಿ ಕೂಡ ಎಲ್ಲರದೂ ಕೂಡ ಬರ್ಡೇ ಆಚರಣೆಗಳು ಆಗ್ತಿರ್ತವೆ. ಈ ಹಬ್ಬಕ್ಕೆ ಹರಿದಿನಗಳಿಗೆ ಎಲ್ಲರದೂ ಪೋಸ್ಟ್ಗಳನ್ನ ಹಾಕ್ತಿದ್ದಾರೆ. ಈ ರೀತಿ ಮೈಸೂರಿನಲ್ಲಿ ಊರು ತುಂಬ ಫ್ಲೆಕ್ಸ್ ಹಾವಳಿ ಆಗಿದೆ. ಬಹಳ ದುರ್ದೈವ ಸಂಗತಿ ಏನಂತಂದರೆ, ಯಾವುದೋ ಒಂದು ಊರಿಗೆ ಹೋಗ್ಬೇಕಾದ್ರೆ ಈ ಕಡೆ ನರಸೀಪುರ ಕಡೆ ಹೋಗಬೇಕು, ನಂಜನಗೂಡು ಕಡೆ ಹೋಗಬೇಕು ಅಂದರೆ ಈ ಗೇಟ್ ಸೈನೇಜಸ್ ಅಂತ ಹೇಳ್ತಾರೆ ಅಥವಾ ಗ್ಯಾಡಿ ಸೈನೇಜಸ್ ಅಂತಲೂ ಹೇಳ್ತಾರೆ. ಅವುಗಳ ಮೇಲೆ ಏನಂದರೆ ಈ ಊರ ಕಡೆ ನಂಜನಗೂಡು ಕಡೆ ದಾರಿ, ಮಡಿಕೇರಿ ಕಡೆ ದಾರಿ ಅಂತಂದರೆ ನೋಡಿ ಈ ಸೈನೇಜ್ಗಳ ಮೇಲೂ ಕೂಡ ಇವತ್ತು ಹೇಗಾಗಿದೆ ಅಂದರೆ ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಈ ಅಡ್ವರ್ಟೈಸ್ಮೆಂಟು ಕಾರ್ಪೊರೇಷನ್ನ ಅಲ್ಲಿನ ಏನು ಎಸಿಗಳು, ಅಲ್ಲಿನ ಏನು ನಮ್ಮ ಅಧಿಕಾರಿಗಳ ಗಮನಕ್ಕೆ ಬರದಲ್ಲಿ ಹಾಕೋಕ್ಕಾಗುತ್ತೆ ಇದನ್ನು? ಮೈಸೂರಿನಲ್ಲಿ ಇದುವರೆಗೂ ಈ ಸೈನೇಜ್ಗಳ ಮೇಲೆ ನಾಮಫಲಕಗಳಿರ್ಬೋದು, ಮಾರ್ಗಸೂಚಿ ಫಲಕಗಳಿರ್ಬೋದು, ಇದ್ರ ಮೇಲೆ ಯಾರನ್ನು ಕೂಡ ಅಡ್ವರ್ಟೈಸ್ಮೆಂಟನ್ನು ಹಾಕುವಂಥ, ಜಾಹೀರಾತನ್ನು ಹಾಕುವಂಥ ಧೈರ್ಯ ತೋರಲಾದರೆ ಇವತ್ತು ಮೈಸೂರಲ್ಲಿ ಈ ಪರಿಸ್ಥಿತಿ ಬಂದಿದೆ. ಪ್ಲಾಂಟಲ್ಲಿ ಅವಕಾಶನೇ ಇಲ್ಲ. ಅದರಲ್ಲೂ ಮೈಸೂರು ಸಿಟಿ ಕಾರ್ಪೊರೇಷನ್ನು ಬೆಂಗಳೂರಿನಲ್ಲಿ ಆ ಥರ ನಡೀತಾ ಇತ್ತು, ಮೈಸೂರಲ್ಲಿ ಮಾತ್ರ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲ ಕಡೆನೂ ಇದೆ ಆಗಿದೆ. ಒಂದು ಬಗ್ಗೆ ನೀವು ನೋಡಿ, ಅದಕ್ಕೂ ಅಡ್ವರ್ಟೈಸ್ಮೆಂಟ್ ಹಾಕಿದರೆ ಇದು ವಿತೌಟ್ ದಿ ಕನ್ಸೆಂಟ್ ಫ್ರಮ್ ಕಾರ್ಪೊರೇಷನ್. ಈ ಸೈನೇಜಸ್ ಮೇಲೆ ಹೆಂಗೆ ಅಡ್ವರ್ಟೈಸ್ಮೆಂಟ್ ಆಗ್ತದೆ? ನಾನು ಈಗಲೇ ಅದನ್ನು ಪರಿಶೀಲಿಸ್ತೀನಿ. ಇವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಆಗಬೇಕು ಸರ್. ಯಾಕೆಂದ್ರೆ ಒಂದು ಕಾರ್ಪೊರೇಷನಲ್ಲಿ ಪರ್ಮಿಷನ್ ಒಂದು ಸಾಫ್ಟ್ವೇರ್ ಹತ್ರ ಗುರುತಿಸಿದ್ದು ಆ ಪ್ಲಾನ್ ರೆಡಿ ಆಗಿರುತ್ತೆ ಸರ್. ನಾವು ರಾಜೀವ್ ಅವರು ಕೂಡ ಚೇರ್ಮನ್ ಇದ್ದರು. ಆ ಟೈಮ್ ಒಳಗಡೆ ನಾವು ಒಂದು ಜಾಗನ ಗುರುತು ಮಾಡಿದ್ವಿ, ಮತ್ತು ಅದನ್ನು ಮುಂದಕ್ಕೆ ಹೋಗಲಿಲ್ಲ. ಯಾಕಂದ್ರೆ ನಮ್ಮ ನನ್ನ ಹತ್ರ ಸರ್ಕಾರ ಇಲ್ಲ ನೆಗೆಸಿ ಎಷ್ಟು ಈ ಬಗ್ಗೆ ಸುಮಾರು ವಿಷಯಗಳಿತ್ತು, ಓನರ್ಶಿಪ್ ರಿಲೇಟೆಡ್ ಅಲ್ಲ. ಸೊ ಮೂಡಾಗೆ ನಾವು ಪೇಮೆಂಟ್ ಮಾಡ್ಕೊಂಡಿದ್ದೀವಿ. ಈ ಅಡ್ವರ್ಟೈಸ್ಮೆಂಟ್ ಇದನ್ನು ಹಾಕುವಂಥ ಪದ್ಧತಿನೇ ಇಲ್ಲ ಎಲ್ಲ ಕಡೆ. ಇದನ್ನ ನಾನು ಕೆಲವು ಕಡೆ ಮಾತ್ರ ನಾನು ಫೋಟೋನ ತೆಗೆಸಿರೋದು ನೋಡಿ. ಒಂದು ಮೈಸೂರು ಸಿಟಿ ಕಾರ್ಪೊರೇಷನ್ 2001ನಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ. ಮೇನ್ ಹೆರಿಟೇಜ್ ಸೆಂಟರ್ ಒಳಗಡೆ ಯಾವುದೇ ಫ್ಲೆಕ್ಸ್ ಬರಬಾರ್ದು ಅಂತ ಮಾಡಿದ್ದಾರೆ. ಕರ್ನಾಟಕ ಓಪನ್ ಸ್ಪೇಸ್ ಸೆಕ್ಯೂರಿಟಿನೇ ಇಲ್ಲ, ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದು. ಇದೊಂದು ಇಶ್ಯೂ ಇದೆ ಸರ್. ಆ ಒಂದು ಸ್ಟಾರ್ಟ್ ಆಗಿದೆ ಸರ್. ಮಕ್ಕಳನ್ನು ತಿದ್ದಿ ಬುದ್ಧಿ ಹೇಳಬೇಕಾದ ಶಿಕ್ಷಕ. ಆದರೆ ಕೆಆರ್ ನಗರ ತಾಲ್ಲೂಕಿನಲ್ಲಿ ಅವನ ಅಸಭ್ಯ ವರ್ತನೆ ವಿರೋಧಿಸಿದ್ದಕ್ಕೆ ವ್ಯಕ್ತಿ ಮೇಲೆ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ. ಸಾಲಿಗ್ರಾಮ ಹೋಬಳಿಯ ಚಿಕ್ಕನಾಯಕನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಸಿಎನ್ ಮಂಜುನಾಥ್ ಎಂಬ ಶಿಕ್ಷಕ ಹೆಂಗಸರು ಎಲ್ಲ ಮನೆ ಮುಂದೆ ಮಾತಾಡುತ್ತಾ ನಿಂತಿದ್ದ ಸಾರ್ವಜನಿಕ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದನ್ನು ಗೋಪಾಲ್ ಪ್ರಶ್ನಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಮಂಜುನಾಥ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪತ್ನಿ ತಂದುಕೊಟ್ಟ ಚಾಕುವಿನಿಂದ ಗೋಪಾಲ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅವರ ಪುತ್ರ ಅಭಿಷೇಕ್ ಮೇಲೂ ಹಲ್ಲೆ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಗೋಪಾಲ್ ಅವರನ್ನು ಮೈಸೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಫುಡ್ ಕೋರ್ಟ್ ಬಳಿ ಕರ್ತವ್ಯ ನಿರತ ಪೊಲೀಸರ ಮೇಲೆ ಮದ್ಯಪಾನ ಮಾಡಿದ ವ್ಯಕ್ತಿಯೊಬ್ಬ ಹಲ್ಲೆ ನಡೆಸಿದ ಘಟನೆ ನಡೆದಿದೆ.
ರಾತ್ರಿ ಸುಮಾರು 12:30 ವೇಳೆ ನಿಯಮಿತ ಪಹರೆ ಕಾರ್ಯದಲ್ಲಿ ತೊಡಗಿದ್ದ ಪೊಲೀಸರೊಂದಿಗೆ ಆರೋಪಿ ಏಕಾಏಕಿ ವಾಗ್ವಾದಕ್ಕೆ ಇಳಿದು ನಂತರ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ. ಸ್ಥಳದಲ್ಲಿದ್ದ ಸಾರ್ವಜನಿಕರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸಹಕರಿಸಿದ್ದಾರೆ. ಈ ಘಟನೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು, ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರಿಗೂ ಸುರಕ್ಷತೆ ಇಲ್ಲದಂತಾಗಿದೆ ಎಂಬ ಪ್ರಶ್ನೆ ಕೇಳಿಬಂದಿದೆ. ಪ್ರಕರಣ ಸಂಬಂಧ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಸರ್ ಇಲ್ಲಿ 12:30 ಇತ್ತು ಟೈಮು, ಮನೆಗೆ ಹೋಗಿ ಅಂದ್ರೆ ನಾವ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ತೊಂದರೆ ಕೊಟ್ಟಿಲ್ಲ. ತೊಂದರೆ ಕೊಟ್ಟಿಲ್ಲ ಯಾರಿಗಾರ ಕುಡಿದು ಬಿಟ್ಟು ನಮ್ಗೆ ಮಾಡ್ತಾರೆ, ನಮ್ಗೆ ರಕ್ತ ಬರಂಗ್ ಹೊಡಿತವ್ರೆ. ಎಲ್ಲಿ ಯಾರು ಕೊಡ್ದವ್ರೆ? ಅಣ್ಣ ಯಾರು ತೊಂದರೆ ಕೊಟ್ಟವ್ರ? ಅಣ್ಣ ನೀವು ಹೇಳಿ ಮಾಡ್ತಾರ ತೊಂದರೆ ಆಗೈತೆ ಅಣ್ಣ, ಯಾರಿಗಾರ ತೊಂದರೆ ಆಗೈತೆ ಅಣ್ಣ? ಅಣ್ಣ ತೊಂದರೆ ಆಗೈತಾ? ಹೇಳ ಓಪನ್ ಈಗ ತೊಂದರೆ ಆಗೈತಾ? ಅಲ್ಲ ತೊಂದರೆ ಆಗೈತೆ ಅಣ್ಣ? ಇರ್ಲಿ ಬಿಡಿ ತೋರ್ಸು, ಎಲ್ಲಿ ತೋರ್ಸು ಅಣ್ಣ. ತೊಂದರೆ ಸರಿ ಕೇಳಪ್ಪ, ನಿಂಗೆ ತೊಂದರೆ ಐತೆ ತೋರ್ಸು ಬೆಳಿಗ್ಗೆ ತೋರ್ಸು ನಮ್ಮ ಪಿಕ್ಚರ್. ಅಣ್ಣ ನಾವ್ ಯಾರು ತೊಂದರೆ ಬಿಡೋಣ ಅಣ್ಣ. ಓಪನ್ ಹೇಳಿ ಅಣ್ಣ, ತೊಂದರೆ ಕೊಟ್ಟಿದ್ವಾ? ಇಲ್ಲ ಯಾರಿಗಾರು ತೊಂದರೆ ಕೊಟ್ಟಿದ್ವ ಅಣ್ಣ? ಅಣ್ಣ ನೀವು ಪೊಲೀಸರು ಇರ್ಬೋದಣ್ಣ, ತೊಂದರೆ ಕೊಟ್ಟಿದ್ವಾ? ಅವ್ರಿಗೆ ತೊಂದರೆ ಆಗೈತೆ ಅಣ್ಣ? ಸರಿ ಅಣ್ಣ, ಸರಿ ನೀವು ಎಲ್ಲ ರೆಕಮೆಂಡ್. ಅಯ್ಯೋ ಅಪ್ಪ, ಅಲ್ಲೇ ನೀ ಲಾಡ್ ಹೊಡೆದಿಕ್ಕಣ. ಅಯ್ಯೋ ನಾವು ಮಾಡ್ತೀವಿ ಅಣ್ಣ, ನಾವು ಮಾಡ್ತೀವಿ ಅಣ್ಣ. ಈ ತರ ವಿಡಿಯೋ ನಾವು ಅಪ್ಪರ ಮಾಡಿದ್ವಿ ಅಣ್ಣ. ಆ ಥರಲ್ಲೇ ಮಾಡ್ಕೋಬೇಡ, ಈ ಥರ ವಿಡಿಯೋ ಅಪ್ಪರ ಮಾಡಿದ್ವಿ ಆಯ್ತಾ. ನಿಮ್ಮ ಡಿಪಾರ್ಟ್ಮೆಂಟ್ ವಹಿಸ್ಕೊಳಕ್ ಹೋಗ್ಬೇಡಿ ಅಣ್ಣ, ನಿಮ್ಮ ಡಿಪಾರ್ಟ್ಮೆಂಟ್ ವಹಿಸ್ಕೊಳಕ್ ಹೋಗ್ಬೇಡಿ ಅಣ್ಣ. ಈಗ ನಮ್ದೇ ಅಣ್ಣ, ಒಬ್ಬ ಕಾಮನ್ ಮ್ಯಾನ್ ಅಣ್ಣ, ಒಬ್ಬ ಕ್ರಿಮಿನಲ್ ಆಗ್ಬಿಟ್ರೆ ಅಣ್ಣ, ಕ್ರಿಮಿನಲ್ ಆದ್ರೆ ನಾವು ತೋರಿಸಿ ನಾವೇನು ಅಂತ. ಹಲೋ, ಹಾಸನ ನಗರದ ಹೊಸ ಬಸ್ ನಿಲ್ದಾಣದ ಸಮೀಪದ ರೈಲ್ವೆ ಗೇಟ್ ಬಳಿ ವೃದ್ಧ ದಂಪತಿಗಳು ರೈಲಿಗೆ ಸಿಕ್ಕಿ ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ. ರೈಲು ಹಳಿ ದಾಟುವ ವೇಳೆ ಸಂಭವಿಸಿದ ಡಿಕ್ಕಿಯಿಂದ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ದೇಹಗಳು ಛಿದ್ರಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಪ್ರಾಥಮಿಕವಾಗಿ ಆತ್ಮಹತ್ಯೆ ಶಂಕೆ ವ್ಯಕ್ತವಾಗಿದೆ. ಘಟನೆ ಬಳಿಕ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ನಡುವೆ ಅದೇ ಮಾರ್ಗದಲ್ಲಿ ಬಂದ ಗೂಡ್ಸ್ ರೈಲು ಮೃತದೇಹಗಳ ಮೇಲೆಯೇ ಹಾದುಹೋದದ್ದು ಆತಂಕಕ್ಕೆ ಕಾರಣವಾಯಿತು. ಮೃತರ ಗುರುತು ಪತ್ತೆ ಹಚ್ಚುವ ಕಾರ್ಯ ನಡೆಯುತ್ತಿದ್ದು, ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆ ಮುಂದುವರೆದಿದೆ. ನೋಡಿ ಬಟ್ಟೆಗಳೆಲ್ಲ ಕೊಡಿಲ್ಲ ಅಂತಿದ್ದೀರ. ಬಿಡ ಮಕ್ಕಳು ಸತ್ಯ ಏನ್ ಮಾಡ್ತೀರ ಪಾಪ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಸರಣಿ ಅಹಿತಕರ ಘಟನೆಗಳು ನಗರದ ಶಾಂತಿ ಮತ್ತು ಸೌಹಾರ್ದತೆಯನ್ನು ಭಂಗಪಡಿಸುವ ಸಂಚಿನಂತೆ ಕಾಣುತ್ತಿವೆ ಎಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಆತಂಕ ವ್ಯಕ್ತಪಡಿಸಿವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಎಚ್ಪಿ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್, ದಲಿತ ಯುವಕನ ಮೇಲೆ ಹಲ್ಲೆ, ಮನೆಗಳ ಮೇಲೆ ಕಲ್ಲು ತೂರಾಟ, ಗೋಹತ್ಯೆ, ದೇವಸ್ಥಾನ ವಿಗ್ರಹ ಧ್ವಂಸ ಮತ್ತು ವೈದ್ಯರ ಮೇಲಿನ ದಾಳಿಯಂತೆ 12ಕ್ಕೂ ಹೆಚ್ಚು ಪ್ರಕರಣಗಳನ್ನು ಉಲ್ಲೇಖಿಸಿದರು. ಇವೆಲ್ಲವೂ ವ್ಯವಸ್ಥಿತ ಗುಂಪಿನ ಕೃತ್ಯ ಎಂದು ಆರೋಪಿಸಿದರು. ಆರೋಪಿಗಳನ್ನು ಹಿಡಿದ ಕಾರ್ಯಕರ್ತರ ಮೇಲೆಯೇ ಸುಳ್ಳು ಮೊಕದ್ದಮೆ ದಾಖಲು ಖಂಡನೀಯ ಎಂದು ಹೇಳಿದರು. ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು.
ಇಕ್ಬಾಲ್ ಅವರು ಕೂಡ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ, ಪೊಲೀಸ್ ಮುಂದೆನೂ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಆ ಜವಾರ್ ಅಂತಕ್ಕಂಥ ಮತ್ತು ಮುನೀರ್ ಅಂತಕ್ಕಂಥ ಇಬ್ರು ಮುಸಲ್ಮಾನ್ ಉದ್ದೇಶಪೂರ್ವಕವಾಗಿ ಇವರ ಹೆಸರಲ್ಲಿ ಅವ್ರನ್ನ ಕಂಪ್ಲೇಂಟ್ ಕೊಡಿಸ್ತಾರೆ. ಮತ್ತು ಯಾವುದೇ ಉದ್ದೇಶಪೂರಿತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರಿಗೆ ಉದ್ದೇಶ ಇಟ್ಕೊಂಡು ನಮಗೆ ಗಲಾಟೆ ಮಾಡುವ ಉದ್ದೇಶ ನಮ್ಮಲ್ಲಿ ಇಲ್ಲ. ಅದರ ಹಿಂದೆ ಅದೇ ದಲಿತರ ಮನೆ ಮೇಲೆ ಯಾರೋ ಇಬ್ಬರು ಹುಡುಗರು ಕಲ್ಲು ಹೊಡೆದಿದ್ದಾರೆ ಅನ್ನೋದು ದೂರು ದಾಖಲಾಗಿದೆ ಬಸವನಹಳ್ಳಿ ಠಾಣೆಯಲ್ಲಿ. ಆದ್ರೆ ಆ ದೂರು ಯಾರೇ ತಪ್ಪು ಮಾಡಿದ್ರು ಸಮರ್ಥನೆ ಮಾಡಿಕೊಳ್ಳುವ ಅವಶ್ಯಕತೆ ನಮಗಿಲ್ಲ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ದು. ಅವರು ಮುನೀರ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ಅವರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಅಂತ ಹೇಳಿದ್ದಾರೆ. ಅವರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಲ್ಲ, ಯಾವುದೇ ಹಿಂದೂ ಸಂಘಟನೆಯ ಕಾರ್ಯಕರ್ತರಲ್ಲ ಅವರು. ಹಾಗಾಗಿ ದಯವಿಟ್ಟು ಅದನ್ನ ನಾವು ಅವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದೀವಿ. ಅದನ್ನು ವಾಪಸ್ ತಗೊಳ್ಬೇಕು. ಅವರು ನಮ್ಮ ಕಾರ್ಯಕರ್ತರು ಯಾವುದೇ ಹಿಂದೂ ಸಂಘಟನೆ ಕಾರ್ಯಕರ್ತರಲ್ಲ. ಅವರು ತಪ್ಪು ಮಾಡಿದ್ರೆ ಪೊಲೀಸ್ ಇಲಾಖೆ ಅವ್ರಿಗೇನು ಕಾನೂನು ಕ್ರಮ ಜರುಗಿಸ್ಬೇಕು, ಜರುಗಿಸಿಲ್ಲ. ಅದ್ರಲ್ಲೇ ನಮ್ದಿಲ್ಲ, ನಾವು ವಾದ ಮಾಡಕ್ ಹೋಗಲ್ಲ. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಮುಸಲ್ಮಾನ್ ಹುಡುಗರು ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಶಾಂತಿ ಕದಡುವ ಕೆಲಸವನ್ನ ಮಾಡ್ತಿರೋದಂತೂ ಸತ್ಯ. ಅನಾವಶ್ಯಕವಾಗಿ ಈ ಸಂತೋಷ್ ಕೋಟ್ಯಾನ್ ಮತ್ತು ಶ್ಯಾಮನ್ನ ಮುಸಲ್ಮಾನ್ ಉದ್ದೇಶಪೂರಿತವಾಗಿ ಅವರ ಹೆಸರು ತರ್ತಿದ್ದಾರೆ ಮತ್ತು ನೇರವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನಾವು ಆ ರೀತಿ ಎಲ್ಲೂ ಮಾಡಿಲ್ಲ. ಅದನ್ನ ಅವರು ತಕ್ಷಣ ಅದನ್ನ ನಿಲ್ಲಿಸಬೇಕು. ಅದಕ್ಕೆ ಪೊಲೀಸ್ ಅವರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ಇದು ಇತ್ತೀಚೆಗೆ ನಡೆದ ಘಟನೆ ಸಂಬಂಧಪಟ್ಟಂತೆ ಮತ್ತೆ ಸಂತೆ ಮಾರ್ಕೆಟ್ ಅಲ್ಲಿ ಅವರು ಆಗ ನಮಗೆ ಮಾಡಿದ್ರೆ ನೈತಿಕ ಪೊಲೀಸ್ಗಿರಿ ಅನ್ನೋರು ಅವ್ರು ಯಾಕೆ ನೈತಿಕ ಪೊಲೀಸ್ಗಿರಿ ಮಾಡಿದ್ರು? ಹಾಗಾದ್ರೆ ಇಬ್ರು ಒಟ್ಟಿಗೆ ಓಡಾಡಬಾರ್ದು ಅಂತಿದ್ಯಾ? ಹಾಗಾದ್ರೆ ಅವ್ರೇನ್ ಪ್ರೀತಿ ಪ್ರೇಮ ಅಲ್ಲ, ಅವ್ರ ಸ್ನೇಹಿತರು ಅವರು. ಮತ್ತೆ ಆ ಎಮ್ಮನಿಗೆ ಇವರು ಅಡ್ಡಾಕ್ತಾರೆ, ಸ್ಟೇಷನ್ ಅಲ್ಲಿ ಹೋಗಿ ಗಲಾಟೆ ಮಾಡ್ತಾರೆ. 40 ಜನ ಹೇಗೆ ಬರ್ತಾ ಇದ್ದಾರೆ ಇವರು? ಇವ್ರಿಗೆ ಇದರಿಂದ ಒಂದು ವ್ಯವಸ್ಥಿತ ಸಂಚಿದೆ ಅಂತ ನಮ್ದು ಆಪಾದನೆ ಇದೆ. ಅದು ಅಲ್ಲದೆ ಸ್ಟೇಷನ್ ಒಳಗಡೆ ಕಂಪ್ಲೇಂಟ್ ಕೊಡಕ್ ಹೋದಾಗ ಈ ಯಾರು ಸುಧಾ ಅನ್ನೋರು ಆಗ ಸ್ಟೇಷನ್ ಮುಂದೆ ಬಂದ್ ನಿಲ್ತಾರೆ ಮುಸಲ್ಮಾನರು, ಕಂಪ್ಲೇಂಟ್ ಕೊಡ್ಬೇಡಿ ಅಂತ ಧಮಕಿ ಹಾಕ್ತಾರೆ. ಆಮೇಲೆ ಇವ್ರು ಸಂತೋಷ್ ಕೋಟ್ಯಾನ್ ಮತ್ತು ಶ್ಯಾಮ ಹೋಗೋದು. ಅಲ್ಲಿವರೆಗೂ ಸಂತೋಷ್ ಕೋಟ್ಯಾನ್ ಶ್ಯಾಮ ಅವರಲ್ಲಿ ಹೋಗಿರಲ್ಲ. ಅವ್ರು SP ಆಫೀಸಿಗೆ ಹೋಗ್ತೀವಿ ಅಂದಿದ್ದಕ್ಕೆ ಬೇಡ ಅಲ್ಲೇ ಕಂಪ್ಲೇಂಟ್ ಕೊಡ್ಸೋಣ ಅಂತ ಹೋಗಿದ್ದು ಬಿಟ್ರೆ ಸಂತೋಷ್ ಕೋಟ್ಯಾನ್ ಮತ್ತು ಶ್ಯಾಮ ಉದ್ದೇಶಪೂರ್ವಕ ಹೋಗಿಲ್ಲ. ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಉದ್ದೇಶಪೂರ್ವಕವಾಗಿ ಸಮಾಜದ ಮಧ್ಯೆ ಶಾಂತಿ ಕದಡುವ ಕೆಲಸ ಮಾಡಲ್ಲ. ನೋಡಿ, ವಿಶ್ವ ಹಿಂದೂ ಪರಿಷತ್ತಿನ ಏನು ದತ್ತ ಜಯಂತಿ ನಡೆಯುತ್ತೋ ಅಲ್ಲಿಗೆ ಸಾವಿರಾರು ಜನ ಹಿಂದೂ ಸಮಾಜದ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಬರ್ತಾರೆ. ದತ್ತ ಜಯಂತಿಗೆ ಬಂದವರೆಲ್ಲ ನೇರ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ. ಅವರು ಭಕ್ತಾದಿಗಳು ಇರ್ತಾರೆ ಮತ್ತು ನೋಡ್ಲಿಕ್ಕೂ ಬಂದಿರ್ತಾರೆ. ಹಾಗೆ ಮೈಸೂರು ದಸರಾ ನೋಡಕ್ ಹೋದವನು ಮೈಸೂರವನು ಅಂತ ಹೇಳಿಕ್ ಬರಲ್ಲ. ಹಾಗಾಗಿ ಈ ದತ್ತ ಜಯಂತಿ ಅನ್ನೋದು ನಾಡ ಹಬ್ಬ, ದಸರಾ ರೀತಿ. ಹಾಗೆ ದತ್ತ ಜಯಂತಿಗೆ ತುಂಬಾ ಜನ ಬರ್ತಾರೆ. ಅವರನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಅಂತ ಹೇಳೋದು ತಪ್ಪು. ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರಿಗೆ ನೇರ ಆಪಾದನೆ ಮಾಡೋದು ತಪ್ಪು. ನಾವು ಯಾವ ತಪ್ಪನ್ನು ಮಾಡೋದೇ ಇಲ್ಲ. ಮತ್ತು ನಾವು ಸಮಾಜದ ಮಧ್ಯೆ ಶಾಂತಿಯಿಂದ ಮತ್ತು ಭಾರತವನ್ನ ವಿಶ್ವಗುರು ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಾವು ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಇರೋದು ಬಿಟ್ರೆ ನಮಗೆ ಯಾವುದೇ ಸಮಾಜವನ್ನು ಒಡೆಯುವ ದೇಶದ್ರೋಹಿ ಘಟನೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಯಾವುದೂ ಇಲ್ಲ. ನಮ್ಮ ಗುರಿ ಒಂದೇ, ಈ ಭಾರತವನ್ನ, ಈ ಹಿಂದೂ ರಾಷ್ಟ್ರವನ್ನ ಪರಮ ವೈಭವ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದಷ್ಟೇ ನಮ್ಮ ಗುರಿ. ಚಿಕ್ಕಮಗಳೂರು ತಾಲೂಕಿನ ಬ್ಯಾಗದಹಳ್ಳಿಯಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಆಟಗಾರ 26 ವರ್ಷದ ಮನು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದುಃಖಕ್ಕೆ ಕಾರಣವಾಗಿದೆ. ಮನೆಯಲ್ಲಿ ನೇಣು ಬಿಗಿದುಕೊಂಡು ಜೀವ ಕಳೆದುಕೊಂಡಿರುವುದು ಪತ್ತೆಯಾಗಿದೆ. ಪತ್ನಿಯೊಂದಿಗೆ ಉಂಟಾದ ದಾಂಪತ್ಯ ಕಲಹ ಮತ್ತು ಅಕ್ರಮ ಸಂಬಂಧದ ಹಿನ್ನೆಲೆ ಜಗಳ ನಡೆದಿದ್ದಾಗಿ ತಿಳಿದುಬಂದಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪತ್ನಿ. ಈ ವಿಚಾರವಾಗಿ ಮನು ಪ್ರಶ್ನಿಸಿದಾಗ ಪತ್ನಿಯ ಸ್ನೇಹಿತ ಅಶೋಕ್ ಮಚ್ಚು ಹಿಡಿದು ಬೆದರಿಕೆ ಹಾಕಿದ್ದಾನೆ ಹಾಗೂ ನಿನ್ ಮದ್ದೆಯಾಗೋ ಮುಂಚೆನೇ ನಿನ್ ಹೆಂಡ್ತಿನ ಇಟ್ಕೊಂಡಿದ್ದೇನೆ ಅಂದಿದ್ದೇನಲಾಗಿದೆ. ಬೇಸತ್ತು ಮನು ನೇಣಿಗೆ ಶರಣಾಗಿದ್ದಾನೆ. ಘಟನೆ ಬಳಿಕ ಮನುವನ್ನು ಆಸ್ಪತ್ರೆಗೆ ಕರೆದೊಯ್ಯಲಾದರೂ ಜೀವ ಉಳಿಯಲಿಲ್ಲ. ಮಗನ ಸಾವಿಗೆ ನ್ಯಾಯ ದೊರಕಿಸಬೇಕು ಎಂದು ಪೋಷಕರು ಆಗ್ರಹಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಉಚಿತ ಯೋಜನೆಗಳ ಕುರಿತಾಗಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದ ಕಳವಳ ಸ್ವಾಗತಾರ್ಹ ಎಂದು ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ತಿಳಿಸಿದ್ದಾರೆ. ಉಚಿತ ಸೌಲಭ್ಯಗಳನ್ನು ರಾಜಕೀಯ ಪ್ರಚಾರದ ಸಾಧನವಾಗಿ ಬಳಸುವುದು ಸರಿಯಲ್ಲ. ಅದು ಜನರ ತೆರಿಗೆ ಹಣದಿಂದ ನಡೆಯುತ್ತದೆ ಎಂಬುದನ್ನು ಮರೆಯಬಾರದು ಎಂದು ಅವರು ಹೇಳಿದ್ದಾರೆ. ಉಚಿತ ಯೋಜನೆಗಳು ನಿಯಂತ್ರಣವಿಲ್ಲದೆ ಮುಂದುವರಿದರೆ ದೇಶದ ಆರ್ಥಿಕ ಸ್ಥಿತಿ ದಿವಾಳಿ ಹೊಡೆಯುವ ಪರಿಸ್ಥಿತಿ ಉಂಟಾಗಬಹುದು ಎಂಬ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಉಲ್ಲೇಖಿಸಿದರು. ಅಭಿವೃದ್ಧಿ ಕುಂಠಿತಗೊಳ್ಳುವ ಅಪಾಯ ಏನು ಅಭಿವೃದ್ಧಿಯೇ ಆಗುವುದಿಲ್ಲ ಎಂದು ಎಚ್ಚರಿಸಿದರು. ಸರ್ಕಾರದ ಬಳಿ ಸಾಕಷ್ಟು ಆದಾಯವಿಲ್ಲದ ಸಂದರ್ಭದಲ್ಲಿ ಭಾರಿ ಉಚಿತ ಯೋಜನೆಗಳು ಸರಿಯಲ್ಲ. ಹೆಚ್ಚುತ್ತಿರುವ ಸಾಲಭಾರ ಗಮನಿಸಿ ಜವಾಬ್ದಾರಿಯುತ ಆರ್ಥಿಕ ನೀತಿ ಅಗತ್ಯವೆಂದು ಅವರು ಹೇಳಿದರು. ಎಲ್ಲದಕ್ಕೂ ಮಾನದಂಡ ಇದೆ. ಏನ್ರಿ ಏನು ಇಲ್ಲದೇ
ಸಿದ್ದರಾಮಯ್ಯ ಕೊಟ್ಟ ಅಂತ ಹೇಳಿಸ್ಕೋಬೇಕು. ಸರ್ಕಾರಿ ದುಡ್ಡಲ್ಲಿ ಮುಖ್ಯಮಂತ್ರಿಗಳು ನಿಮ್ಮ ಸರ್ಕಾರಿ ದುಡ್ಡನ್ನು ಜನರ ದುಡ್ಡಲ್ಲಿ ಪ್ರಚಾರ ತಗೊಳ್ಳೋಕೆ ಈ ಥರ ಮಾಡ್ತಿದ್ದೀರಲ್ಲ, ನ್ಯಾಯನ ಇದು? ನ್ಯಾಯನ? ಇದೇನಿದ್ರು ಕೂಡ ರಾಜಕೀಯ ಪಕ್ಷಗಳ ಮತ ಗಳಿಕೆಗೋಸ್ಕರ ಇದೆಲ್ಲ ಮಾಡ್ತಾಯಿದ್ರು, ಫ್ರೀ ಬೀಸ್. ಅದನ್ನು ಸುಪ್ರೀಂ ಕೋರ್ಟ್ ಇದೇ ಥರ ಹೋದರೆ ದೇಶ ದಿವಾಳಿ ಎದ್ದು ಹೋಗುತ್ತೆ. ಮುಂದೆ ಬರತಕ್ಕಂಥ ಸರ್ಕಾರಗಳು ಏನೂ ಇರಲ್ಲ ಮಾಡಲಿಕ್ಕೆ. ಅಭಿವೃದ್ಧಿ ನಾಶ ಆಗ್ತದೆ. ಅಭಿವೃದ್ಧಿಯೇ ಕುಂಠಿತ ಅಲ್ಲ, ಇರೋದೇ ಇಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಅದರ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಎಚ್ಚರಿಸಿದ್ದಾರೆ. ಇದು ಇವತ್ತು ದಿವಸ ಇದೆಲ್ಲ ಚರ್ಚೆ ಆಗಬೇಕು. ಜನಗಳು ಸುಮ್ಮನೆ ಏನಾಗಿ ಪಾಡು ಹೋಗ್ತಾವ್ರೆ. ರಾಜಕೀಯ ಪಕ್ಷಗಳು ಅವ್ರಿಗೆ ಏನು ಜವಾಬ್ದಾರಿನೇ ಇಲ್ಲ ಅನ್ನೋ ಥರ ರಾಜಕೀಯ ಪಕ್ಷಗಳು ಅದರ ಜನಪ್ರತಿನಿಧಿಗಳು ಹೋಗ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಹೋಲಿ ದುಡ್ಡಿದೆಯಾ ನಿಮ್ಮ ಹತ್ರ? ಇದೆಲ್ಲ ಯಾವಾಗ ಮಾಡೋದು? ನಮ್ಮ ಹತ್ರ ನಮ್ಮ ಬಡ್ಜೆಟ್ಗೆ ಮೀರಿ ಎಕ್ಸಸ್ ದುಡ್ಡಿದ್ದಾಗ ಇವೆಲ್ಲ ಫ್ರೀ ಬೀಸ್ಬಿಟ್ಟು ದುಡ್ಡೇ ಇಲ್ವಲ್ರಿ. ಸಿದ್ದರಾಮಯ್ಯನವರೇ 7.5 ಲಕ್ಷ ಕೋಟಿ ಸಾಲ, ಅದರಲ್ಲಿ 5 ಲಕ್ಷ ಕೋಟಿ ಸಾಲ ಮಾಡಿರೋರೇ ನೀವು. ಆನೇಕಲ್ನಲ್ಲಿ ತುರ್ತು ರೋಗಿಯನ್ನು ಆಸ್ಪತ್ರೆಗೆ ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ಗೆ ಅಡ್ಡಿಪಡಿಸಿದ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲಯನ್ಸ್ ಯೂನಿವರ್ಸಿಟಿ ಸಮೀಪ ಕಾರಿಗೆ ಆಂಬ್ಯುಲೆನ್ಸ್ ಸಣ್ಣ ಮಟ್ಟಿಗೆ ಸ್ಪರ್ಶಿಸಿದ ಹಿನ್ನೆಲೆ ಕಾರು ಚಾಲಕ ಮತ್ತು ಕೆಲವರು ಚಾಲಕನೊಂದಿಗೆ ವಾಗ್ವಾದ ನಡೆಸಿ ಸುಮಾರು 10 ನಿಮಿಷ ಸಂಚಾರ ತಡೆದಿದ್ದಾರೆ. ಸೈರನ್ ಹಾಕಿದ್ದರೂ ಆಂಬ್ಯುಲೆನ್ಸ್ಗೆ ದಾರಿ ನೀಡದೆ ಅವಾಚ್ಯವಾಗಿ ನಿಂದನೆ ಮಾಡಲಾಗಿದೆ ಎಂದು ತಿಳಿದುಬಂದಿದೆ. ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಗಳನ್ನು ಕಠಿಣ ಕ್ರಮವಿಲ್ಲದೆ ಬಿಡಲಾಗಿದೆ ಎನ್ನಲಾಗಿದೆ. ತುರ್ತು ಸೇವೆಗೆ ಅಡ್ಡಿಪಡಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮತ್ತು ಕಾರಿಗೆ ಆಂಬ್ಯುಲೆನ್ಸ್ ತಾಕಿದ್ದು ತಪ್ಪೇ ಆದರೂ ಅದರಲ್ಲಿ ಸಾವು ಬದುಕಿನ ಹೋರಾಟದಲ್ಲಿದ್ದ ರೋಗಿ ಇದ್ದರು ಎನ್ನುವುದನ್ನು ಮರೆಯಬಾರದು ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಬುದ್ಧಿ ಹೇಳಿದ್ರೆ ಬುದ್ಧಿ ಕಳೆದುಕೊಂಡ ಶಿಕ್ಷಕನಿಂದ ಚಾಕು ದಾಳಿ. ಅಸಭ್ಯತೆ ಪ್ರಶ್ನಿಸಿದ ಗೋಪಾಲ್ಗೆ ಗಂಭೀರ ಗಾಯ. ರಾತ್ರಿ ಪಹರೆಯ ಪೊಲೀಸರ ಮೇಲೆಯೇ ದಾಳಿ ಮಾಡಿದ ಕುಡುಕ. ಹಾಸನದಲ್ಲಿ ಕರ್ತವ್ಯ ನಿರತ ಪೊಲೀಸರಿಗೂ ರಕ್ಷಣೆ ಇಲ್ಲವೇ? ಸಾರ್ವಜನಿಕರಲ್ಲಿ ಆತಂಕ. ಆನೇಕಲ್ನಲ್ಲಿ ಅಮಾನವೀಯ ವರ್ತನೆ. ಜಸ್ಟ್ ಕಾರಿಗೆ ಟಚ್ ಆಗಿದ್ದಕ್ಕೆ ರೋಗಿ ಇದ್ದ ಆಂಬ್ಯುಲೆನ್ಸ್ಗೆ ತಡೆ. ಪುಂಡರನ್ನು ಹಾಗೆಯೇ ಬಿಟ್ಟ ಪೊಲೀಸ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.